ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೂನ್ 26, 2026ರ ಪ್ರಚಲಿತ ಘಟನೆಗಳು, ಈ ಮುಂಬರುವ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆದ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ಬನ್ನಿ, ನನ್ನ ಹೆಸರು ದೇವರಾಜ್ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನು, MG ನರೇಗಾ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? MG ನರೇಗಾ ಜಾರಿಗೆ ಬಂದ ವರ್ಷ ಯಾವುದು? ಇದಕ್ಕೆ ಆನ್ಸರು 2006 ಫೆಬ್ರವರಿ 2ರಂದು ಜಾರಿಗೆ ಬಂದದ. ಈಗ ಇದರ ಬಗ್ಗೆ ಟಾಪಿಕ್ ಅಂದರೆ, ಈಗ MG ನರೇಗಾ ಬದಲಾಗಿ VBG ರಾಮ್ಜಿ ಅಂತ ಯೋಜನೆ ರನ್ ಮಾಡಿದೆ. ಇದು ಸೇಮ್ MG ನರೇಗಾ ಥರನೇ, ಆದರೆ ಸ್ವಲ್ಪ ಹೆಸರು ಚೇಂಜು ಮತ್ತು ಅದರಲ್ಲಿ ಕೆಲವು ನಿಯಮಗಳು, ಕಾನೂನುಗಳು ಮತ್ತು ಅದರಲ್ಲಿ ಚೇಂಜ್ ಆಗಿದೆ. ಮೊದಲು MG ನರೇಗಾದಲ್ಲಿ ವರ್ಷಕ್ಕೆ 100 ದಿನ ಉದ್ಯೋಗ ನೀಡಬೇಕಂತಿತ್ತು. ಈಗ ಅಂದರೆ ಇವತ್ತು VBG ರಾಮ್ಜಿ ಅದ್ರಾಗ ಏನು ಮಾಡಿದ್ರೆ, ವರ್ಷಕ್ಕೆ 125 ದಿನ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರ ಜನರಿಗೆ ವರ್ಷದಲ್ಲಿ 125 ದಿನ ಉದ್ಯೋಗ ನೀಡಬೇಕಂತ ಉದ್ದೇಶ ಬಂದಿದೆ. ಇದರ VBG ರಾಮ್ಜಿ ಫುಲ್ ಫಾರಮ್ ಏನಂದರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಅಂತ. MG ನರೇಗಾವನ್ನು 2006 ಫೆಬ್ರವರಿ 2ರಂದು ಜಾರಿಗೆ ಮಾಡಲಾಯಿತು. ಇದರ ವಿಸ್ತೃತ ರೂಪ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. ಇದನ್ನು 2005ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಎಂದು ಮಾಡಲಾಯಿತು. ನಂತರ 2009 ಅಕ್ಟೋಬರ್ 2ರಂದು MG ನರೇಗಾ ಎಂದು ಮರುನಾಮಕರಣ ಮಾಡಲಾಯಿತು. ಇದು 2009 ಅಕ್ಟೋಬರ್ 2ರಂದು MG ನರೇಗಾ ಎಂದು ಆಯಿತು. ಇದು ವಿಶ್ವದ ಅತಿದೊಡ್ಡ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಜನರಿಗೆ ವರ್ಷದಲ್ಲಿ 100 ದಿನ ಖಾತ್ರಿ ಉದ್ಯೋಗ ನೀಡುವ ಉದ್ದೇಶ ಹೊಂದಿದೆ. ಎದಕ್ಕೆ ಬಂದಿತ್ತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಇರುವ ಜನರಿಗೆ ವರ್ಷದಲ್ಲಿ 100 ದಿನ ಅಂದ್ರೆ ಕಂಪಲ್ಸರಿ ಒಂದು 100 ದಿನ ಉದ್ಯೋಗ ನೀಡಬೇಕಂತ ಅದರ ಉದ್ದೇಶಕ್ಕಾಗಿ ಇದನ್ನು ಜಾರಿ ಮಾಡಿದರು. MG ನರೇಗಾವನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದವರು ಯಾರಂದ್ರೆ PV ನರಸಿಂಹರಾವ್. ಎಷ್ಟರಲ್ಲಿ ಅಂದರೆ 1991ರಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಾರೆ. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ ಉದ್ಯೋಗವನ್ನು ಖಾತರಿಪಡಿಸಿದ ಬಂದಿದ್ದ ನರೇಗಾ ಯೋಜನೆ ಬದಲಾದ ಸ್ವರೂಪ ಅಂದರೆ ಯಾವುದು VBG ರಾಮ್ಜಿ ಯೋಜನೆಯನ್ನು ಜುಲೈ 1ರಿಂದ, ಈಗ ನೆಕ್ಸ್ಟ್ ಮಂತ್ ಇದ್ದದಲ್ಲ, ಜುಲೈ 1ರಿಂದನೇ ಆರಂಭ ಆಗುತ್ತದೆ. ಇದರ ವಿಸ್ತೃತ ರೂಪ ಏನಂದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಅಂತ. ನರೇಗಾ ಯೋಜನೆಯಲ್ಲಿ ರಾಜ್ಯ ಸರ್ಕಾರವು ರೂಪಾಯಿ 375 ಕೂಲಿ ನಿಗದಿ ಮಾಡಿತ್ತು. ಆಗ ಈಗ ಮೊದಲು MG ನರೇಗಾದಾಗ ಏನಿತ್ತಂದ್ರು, ಕೇಂದ್ರ ಸರ್ಕಾರ 40% ಕೊಟ್ಟರು ಬಜೆಟಲ್ಲಿ, ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 60% ಕೊಟ್ಟರು, ರಾಜ್ಯ ಸರ್ಕಾರ 40% ಕೊಡ್ತಿತ್ತು. ಈಗೇನು ಮಾಡ್ಯಾರ ಅಂದ್ರೆ, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಕೇಂದ್ರ ಸರ್ಕಾರ 90% ಕೊಡಲಿ, ನಾವು 10% ಖರ್ಚು ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಈ ಯೋಜನೆಗೆ 90% ಕೊಡಲಿ, ನಾವು 10% ಕೊಡ್ತೀವಿ ರಾಜ್ಯ ಸರ್ಕಾರ ಅಂತ ಪ್ರಸ್ತಾವನೆ ಮಾಡಿದಾಗ, ಅದು ಇನ್ನೂ ಅನುಮೋದನೆ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಮುಂದಿನ ಕ್ವಶನ್, 2026ರ ಚಳಿಗಾಲದ ಒಲಿಂಪಿಕ್ಸ್ ಆತಿಥ್ಯ ವಹಿಸಿದ ರಾಷ್ಟ್ರ ಯಾವುದು? 1 ಫ್ರಾನ್ಸ್, 2ನೇದು USA, 3ನೇದು ಇಟಲಿ, 4ನೇದು ಆಸ್ಟ್ರೇಲಿಯಾ. ಇದು ಸರಿಯಾದ ಉತ್ತರ ಇಟಲಿ. ಇಲ್ಲದ ಓನ್ಲಿ 2 ಇಂಡಿಯನ್ಸ್ ಆ್ಯಕ್ಟ್ ದ ವಿಂಟರ್ ಒಲಿಂಪಿಕ್ಸ್ 2026 ಬಟ್ ದ ಪ್ರೈಡ್ ಈಸ್ ಹಗ್.
ಅಂದರೆ ಇತ್ತೀಚೆಗೆ ಇದು ಐ ಥಿಂಕ್ ಫೆಬ್ರವರಿ ನಡೆದಿರಬೇಕು. ಫೆಬ್ರವರಿಯಲ್ಲಿ ಒಲಿಂಪಿಕ್ಸ್ನ ಚಳಿಗಾಲದ ಒಲಿಂಪಿಕ್ಸ್ನ ಇಟಲಿಯಲ್ಲಿ ನಡೀತು. ಅದರಲ್ಲಿ ಭಾರತ 2 ಪದಕ ಪಡೆದು 9ನೇ ಸ್ಥಾನ ಪಡೆದುಕೊಂಡಿದೆ. ಇಲ್ಲ 1896ರಲ್ಲಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಆರಂಭವಾದವು. ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಆಯೋಜಕರು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ. ಇದು 1894ರ ಜೂನ್ 23ರಂದು ಸ್ಥಾಪನೆ ಆಯಿತು. ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸರಿ. ಇದರ ಕೇಂದ್ರ ಕಚೇರಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಲಾಸೆನ್ ಅದ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದರು ಕ್ರಿಸ್ಟಿ ಕುವೆಂಟೆ ಅವರಿದ್ದರ. ಮೊದಲ ಆಧುನಿಕ ಒಲಿಂಪಿಕ್ಸ್ ಎಲ್ಲಿ ನಡೀತು ಅಂದರೆ ಗ್ರೀಕ್ನ ಅಥೆನ್ಸ್ನಲ್ಲಿ ಎಷ್ಟರಲ್ಲಿ ಅಂದರೆ 1896ರಲ್ಲಿ. ಮತ್ತು 1940 ಮತ್ತು 1944ರಂದು ಎರಡನೇ ಮಹಾಯುದ್ಧದ ಕಾರಣದಿಂದ ಆ ವರ್ಷದ ಒಲಿಂಪಿಕ್ಸನ್ನು ರದ್ದು ಮಾಡಲಾಯಿತು. ಅಂದರೆ 1940 ಮತ್ತು 1944ರಲ್ಲಿ 2 ಒಲಿಂಪಿಕ್ಸನ್ನು ರದ್ದು ಮಾಡಲಾಯಿತು. ಈಗ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಅಂದರೆ 2028ರಂದು ಲಾಸ್ ಏಂಜಲೀಸ್ನಲ್ಲಿ ಒಲಿಂಪಿಕ್ಸ್ ನಡೆಯಲಿದೆ. ಮತ್ತು 2032ರಂದು ಆಸ್ಟ್ರೇಲಿಯಾ ದೇಶದಲ್ಲಿ ನಡೆಯಲಿದೆ ಅಂತ. ಈಗ ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಎಂದು ಯಾರು ಕರೀತಾರೆ ಅಂದರೆ ಪಿಯರೆ ಡಿ ಕುಬರ್ಟಿನ್ ಅವರನ್ನು ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಅವರೆಂದು ಕರೀತಾರೆ. ಈಗ 2020ರ ಚಳಿಗಾಲ ಒಲಿಂಪಿಕ್ಸ್ ಇಟಲಿಯಲ್ಲಿ ನಡೆಯಿತು. ಈಗ 2032ರ ಚಳಿಗಾಲ ಒಲಿಂಪಿಕ್ಸ್ ಎಲ್ಲಿ ನಡೀತು ಅಂದರೆ ಫ್ರಾನ್ಸಲ್ಲಿ. ಮತ್ತು 2034ರಲ್ಲಿ ಅಂದರೆ ಅಮೆರಿಕದಲ್ಲಿ ನಡೆಯಿತು. ಒಲಿಂಪಿಕ್ಸ್ ಕ್ರೀಡೆ ಧ್ವಜ ವಿನ್ಯಾಸವನ್ನು 1913-14ರಲ್ಲಿ ವಿನ್ಯಾಸಗೊಳಿಸಲಾಯಿತು. ಯಾರು ವಿನ್ಯಾಸ ಮಾಡಿದರು ಅಂದರೆ ಪಿಯರೆ ಡಿ ಕುಬರ್ಟಿ ಅವರು. ಒಲಿಂಪಿಕ್ಸ್ ಧ್ವಜವನ್ನು ಬಿಳಿ ಬಣ್ಣದಲ್ಲಿದ್ದು ಅದರ ಉದ್ದ ಮತ್ತು ಅಗಲ ಎಷ್ಟಂದರೆ 2:3. ಇದರಲ್ಲಿ ಆಕಾರದಲ್ಲಿ ಅಂದರೆ ಸ್ವಲ್ಪ 5 ಬಳೆಗಳನ್ನು ಜೋಡಿಸಲ್ಪಟ್ಟದ. 5 ಬಳೆ ಏನನ್ನು ಸೂಚನೆ ನೀಡುತ್ತೆ ಅಂದರೆ ಏನನ್ನು ಪ್ರತಿನಿಧಿಸ್ತದೆ ಅಂದರೆ ನೀಲಿ ಬಣ್ಣವು ಯುರೋಪ್ ಖಂಡವನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಣ್ಣವು ಏಷ್ಯಾ, ಕಪ್ಪು ಬಣ್ಣ ಆಫ್ರಿಕಾ, ಹಸಿರು ಬಣ್ಣ ಆಸ್ಟ್ರೇಲಿಯಾ, ಕೆಂಪು ಬಣ್ಣವು ಅಮೆರಿಕ ಖಂಡವನ್ನು ಪ್ರತಿನಿಧಿಸುತ್ತದೆ. ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ಸ್ ಅಂದರೆ ಇದು ಮೊದಲ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟವು 1960ರಲ್ಲಿ ರೋಮ್ನಲ್ಲಿ ನಡೆಯಿತು. ನೆಕ್ಸ್ಟ್ ಎಲ್ಲಿ ನಡೀತು ಅಂದರೆ 2028 ಎಲ್ಲಿ ನಡೀತು ಅಂದರೆ US ಅಲ್ಲಿ ನಡೀತು. ಇದ್ರ ವಿಶೇಷ ಏನಂದ್ರೆ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆದಿರ್ತದೆ, ಯಾವ ಪ್ಲೇಸ್ನಲ್ಲಿ ನಡೆಯುತ್ತೆ ಅದೇ ಸ್ಥಳದಲ್ಲಿ ಈ ಪ್ಯಾರಾ ಒಲಿಂಪಿಕ್ಸ್ ನಡೆಸ್ತಾರೆ. ಈ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ಸ್ ಸಮಿತಿಯು 1960ರಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ನಡೆಯುವ ಸ್ಥಳದಲ್ಲೇ ಮತ್ತು ಅದೇ ಅವಧಿಯಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತದೆ. 2026ರ ಫಿಫಾ ವಿಶ್ವಕಪ್ಪನ್ನು ಆಯೋಜಿಸುವ ರಾಷ್ಟ್ರ ಯಾವುದು ಅಂತ ಇತ್ತೀಚೆಗೆ ಅಂದರೆ ಫುಲ್ ರಿಯಾಸ್ ಅದ. ಈಗ ಇದು ಐ ಥಿಂಕ್ ಜೂನ್ 11ರಿಂದ ಜುಲೈ 19ನೇ ತಾರೀಕು ತನಕ ಫಿಫಾ ವರ್ಲ್ಡ್ ಕಪ್ ನಡೀತದೆ. ಇವು ಎಲ್ಲಿ ನಡೀತಾವೆ ಅಂದ್ರೆ ಇವು 3 ದೇಶಗಳದ ಅಮೇರಿಕಾ, ಕೆನಡಾ, ಮೆಕ್ಸಿಕೋದಲ್ಲಿ ಈ 3 ದೇಶಗಳು ಆಯೋಜನೆ ಮಾಡೋಕತ್ತಾವ 2026ರ ಒಲಿಂಪಿಕ್ಸ್. ಇಲ್ಲಿ ವಿಶೇಷ ಕೊಟ್ಟು ನೋಡು, ಕೆನಡಾ, ಮೆಕ್ಸಿಕೋ, ಅಮೇರಿಕಾ ಇಲ್ಲಿ ಅಂದರೆ ಈ ಫಿಫಾ ವರ್ಲ್ಡ್ ಕಪ್ ನಡೆದಿದ್ದರಿಂದ ಪೂರ ಡೀಟೇಲ್ಸ್ ಅದಿದೆ ಈ ಫೋಟೋದಲ್ಲಿ. ಇಲ್ಲಿ 2026 ಏನು ನಡೆದಂದರೆ ಕೆನಡಾ, ಮೆಕ್ಸಿಕೋ ಅಮೇರಿಕಾದಲ್ಲಿ ನಡೆದ. ನೆಕ್ಸ್ಟ್ ಎಲ್ಲಿ ನಡೀತಂದ್ರೆ ಮೊರಾಕೋ, ಪೋರ್ಚುಗಲ್, ಸ್ಪೇನಲ್ಲಿ ನಡೆಯುತ್ತಾ. ಮತ್ತು 2034ರಿಂದ ಸೌದಿ ಅರೇಬಿಯಾ ಆಯೋಜನೆ ಮಾಡುತ್ತದೆ. ಜಗತ್ತಿನ ಅತಿ ಶ್ರೀಮಂತ ಕ್ರೀಡೆ ಎನಿಸಿದ ಫಿಫಾ ವಿಶ್ವಕಪ್ಪನ್ನು ಆಯೋಜಿಸುವ ಸಂಸ್ಥೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜನೆ ಮಾಡುತ್ತಾ. 1930ರಲ್ಲಿ ಮೊದಲ ಬಾರಿಗೆ ಫಿಫಾ ವಿಶ್ವಕಪ್ಪನ್ನು ಆಯೋಜಿಸಲಾಯಿತು. ಅಲ್ಲಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಫಿಫಾ ವಿಶ್ವಕಪ್ಪನ್ನು ಆಯೋಜನೆ ಮಾಡಲಾಗುತ್ತದೆ. 2026ರ ಫಿಫಾ ವಿಶ್ವಕಪ್ ಇದೇ ಮೊದಲ ಬಾರಿಗೆ 3 ರಾಷ್ಟ್ರಗಳು ಈ ಪಂದ್ಯವನ್ನು ಆಯೋಜನೆ ಮಾಡುತ್ತಿದೆ.
ಇತ್ತೀಚೆಗೆ ಫಿಫಾ ವಿಶ್ವಕಪ್ನಲ್ಲಿ ಆಡಿದ ಆರು ಆವೃತ್ತಿಗಳಲ್ಲಿ ಗೋಲು ದಾಖಲಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆ ಯಾರಾಗಿದ್ದಾರೆ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. 2026ರ ಫಿಫಾ ವಿಶ್ವಕಪ್ ಯಾವಾಗ ನಡೀತದೆ ಅಂದರೆ ಟೈಪಿಂಗ್ ಮಿಸ್ಟೇಕ್ ಐತೆ. ಜೂನ್ 11ರಿಂದ ಜುಲೈ 19ರವರೆಗೆ ನಡೆದದ್ದು. ಇತ್ತೀಚೆಗೆ ಜೂನ್ 1ರಿಂದ ಜುಲೈ 19 ಅಂದರೆ ಇನ್ನು 19ನೇ ತಾರೀಕು ನಡೀತಾವ. ಫಿಫಾ ವಿಶ್ವಕಪ್ನಲ್ಲಿ ಅಧಿಕ ಗೋಲು ಹೊಡೆದವರು ಯಾರಂದ್ರೆ ಲಿಯೋನೆಲ್ ಮೆಸ್ಸಿ. ಫಿಫಾ ವಿಶ್ವಕಪ್ನಲ್ಲಿ ಅಧಿಕ ಗೋಲು ಹೊಡೆದವರು ಅಂದರೆ 18 ಹೊಡೆದಾರೆ. ಇದಾದಮೇಲೆ ನೆಕ್ಸ್ಟು ಎಂಬಾಪೆ ಅವರು ಹೊಡೆದಾರ. ಅವರು ಎಷ್ಟು ಹೊಡೆದಾರೆ ಅಂದ್ರೆ 16. ಇವರನ್ನು ಕಾಲ್ ಚೆಂಡಿನ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ. ಡ್ರಿಪ್ಲಿಂಗ್ ನೋಡ್ರಿ, ಇದು ಡ್ರಿಪ್ಲಿಂಗ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಪಟ್ಟದ ಅಂತ ಹೇಳಿದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟದ. ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೋಲು ಗಳಿಸಿದವರು ಯಾರಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಗಳಿಸಿದರು. ಸೆನ್ಸೆಕ್ಸ್ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂತ ಕೇಳಿದ್ದಾರೆ. ಇದು ಯಾವುದಂದ್ರೆ ಸೆಬಿ, 2ನೇದು NSE, 3ನೇದು BSE. ಇದು ಮೇಲಿನ ಯಾವುದೂ ಅಲ್ಲ. ಈಗ ಸರಿಯಾದ ಉತ್ತರ BSE. ಇದರ ಫುಲ್ ಫಾರಮ್ ಯಾವುದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ 1875 ಜುಲೈ 9ರಂದು ಸ್ಥಾಪನೆ ಆಗಿದೆ. ಈ ಸೂಚ್ಯಂಕವನ್ನು ಯಾವ ವರ್ಷದ ಆಧಾರದ ಮೇಲೆ ಬಿಡುಗಡೆ ಮಾಡುತ್ತಾರೆ ಅಂದ್ರೆ 1978-79 ಆರ್ಥಿಕ ವರ್ಷವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಸೆನ್ಸೆಕ್ಸ್ ಸೂಚ್ಯಂಕವನ್ನು ಈ ವಿನಿಮಯ ಕೇಂದ್ರವು ಬಿಡುಗಡೆ ಮಾಡುತ್ತದೆ. ಇದು 1978 ಮತ್ತು 79ರಂದು ಇದು ಆಧಾರ ವರ್ಷವನ್ನು ಸೂಚ್ಯಂಕವನ್ನು ಬಿಡುಗಡೆ ಮಾಡಿದರು. 1986ರಲ್ಲಿ ಅಧಿಕೃತವಾಗಿ ಈ ಸೂಚ್ಯಂಕವನ್ನು ಮೊದಲ ಬಾರಿಗೆ ಪ್ರಕಟಣೆ ಮಾಡ್ತಾರೆ ಈ ಸಂಸ್ಥೆ. ಸೆನ್ಸೆಕ್ಸ್ ಸೂಚ್ಯಂಕವನ್ನು ಬಾಂಬೆ ಷೇರು ವಿನಿಮಯ ಮಂಡಳಿ ಬಿಡುಗಡೆ ಮಾಡುತ್ತದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಷ್ಟರಲ್ಲಿ ಸ್ಥಾಪನೆ ಆಗಿದೆ? 1875 ಜುಲೈ 9. ಕೇಂದ್ರ ಕಚೇರಿಯಾದ ಮುಂಬೈನ ದಲ್ಲಾಳಿ ಸ್ಟ್ರೀಟಲ್ಲಿದೆ. ಬಾಂಬೆ ಸ್ಟಾಕ್ ಕೇಂದ್ರವು ಏಷ್ಯಾದ ಅತ್ಯಂತ ಹಳೆಯ ಷೇರು ವಿನಿಮಯ ಕೇಂದ್ರವಾಗಿದೆ. ಸೆನ್ಸೆಕ್ಸ್ ಎಂಬ ಪದವನ್ನು ನೀಡಿದವರು ಯಾರಂದ್ರೆ ದೀಪಕ್ ಮೋಹನಿ ಅವರು ನೀಡುತ್ತಾರೆ. ಸೆನ್ಸೆಕ್ಸ್ನ ಪೂರ್ಣ ರೂಪ ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪೋರ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸಿಟಿವ್ ಇಂಡೆಕ್ಸ್. ಸ್ಟ್ಯಾಂಡರ್ಡ್ ಆ್ಯಂಡ್ ಪೋರ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸಿಟಿವ್ ಇಂಡೆಕ್ಸ್ ನೋಡಿ. ಈ ವಿನಿಮಯ ಕೇಂದ್ರವು 1978-79 ಮೂಲ ಆರ್ಥಿಕ ವರ್ಷವನ್ನು ಆಧಾರವಾಗಿಸಿಕೊಂಡಿದೆ. ಸೆನ್ಸೆಕ್ಸ್ ಸೂಚ್ಯಂಕವನ್ನು ಅಧಿಕೃತವಾಗಿ ಜನವರಿ 1, 1986ರಲ್ಲಿ ಮೊದಲ ಬಾರಿಗೆ ಪ್ರಕಟಿಸಲಾಯಿತು. ಇದು ನಿಫ್ಟಿ ಸೂಚ್ಯಂಕವನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿಡುಗಡೆ ಮಾಡುತ್ತದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1992ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿಯಿಂದ ಮುಂಬೈಯಲ್ಲಿದೆ. ಸೆಬಿ ಬಗ್ಗೆ ನೋಡಿರಿ. ಸೆಬಿದು ಫುಲ್ ಫಾರಮ್ಮು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಏಪ್ರಿಲ್ 12, 1988ರಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿ ಸ್ಥಾಪನೆ ಮಾಡ್ತಾರೆ. ಅದಾದಮೇಲೆ 1992ರಲ್ಲಿ ಒಂದು ಕಾಯ್ದೆ ಜಾರಿ ಮಾಡ್ತಾರೆ. ಅಂದರೆ ಸೆಬಿ ಕಾಯ್ದೆಯನ್ನು ಜಾರಿಗೆ ತಂದು 1992 ಜನವರಿ 30ರಂದು ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡ್ತಾರೆ. ಸೆಬಿ ಪೂರ್ಣ ಹೆಸರು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಐತಿ. ನೆಕ್ಸ್ಟ್ ಅಂದರೆ ಇತರ ದೇಶಗಳ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಯಾವಂದ್ರೆ ಡೋ ಜೋನ್ಸ್, ನಾಸ್ಡಕ್. ಜೋನ್ಸ್ ಆ್ಯಂಡ್ ನಾಸ್ಡಕ್ ಯಾವ ದೇಶದಂದ್ರೆ USA. ಇನ್ನೊಂದು ಹ್ಯಾಂಗ್ಸೆಂಗ್ ಯಾವ ದೇಶದಂದ್ರೆ ಹಾಂಗ್ಕಾಂಗ್. ಈಗ ನಿಕಿ 225 ಯಾವ ದೇಶ ಅಂದರೆ ಜಪಾನ್. ಮಸಡಾಕ್ ಅಂದರೆ ಯಾವುದಂದ್ರೆ ಮಲೇಷ್ಯಾ.
ಕೊಸ್ಪಿ ಕೊಸಡಾಕ್ ಯಾವುದಂದ್ರೆ ದಕ್ಷಿಣ ಕೊರಿಯಾ. ಸ್ಟ್ರೈಟ್ ಟೈಮ್ಸ್ ಯಾವುದಂದ್ರೆ ಸಿಂಗಾಪುರ. ಇವು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಅಮಟಲಿವ್ ಮಾಮ್ಲಿನ್ ಗೋಟ್ ಎಂಬುದು ಏನು? ಇದರ ಕೊಟ್ಟದ ಚಿಟ್ಟೆ, ಕಪ್ಪೆ, ಜೇಡ, ಪಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಜೇಡ. ಇತ್ತೀಚೆಗೆ ವಿಜ್ಞಾನಿಗಳು ಭಾರತ ಈಶಾನ್ಯ ರಾಜ್ಯವಾದ ಮೇಘಾಲಯದಲ್ಲಿ ಒಂದು ಹೊಸ ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ. ಅದಕ್ಕೆ ಅಮಟಲಿವ್ ಮಾಮ್ಲಿನ್ ಗೋಟ್ ಎಂದು ನಾಮಕರಣ ಮಾಡಿದೆ. ಇದೊಂದು ಜಿಂಕ್ಸ್ ಜೇಡಗೆ ಸೇರಿದ ಪ್ರಭೇದವಾಗಿದೆ. ಮೋಸ್ಟ್ ಇಂಪಾರ್ಟೆಂಟು ಇತ್ತೀಚೆಗೆ ಪ್ರದಾನ ಮಾಡಿದ ರಾಷ್ಟ್ರಪತಿಯವರಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಇದರ ಏನಂತ, ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ ಶ್ರೀ ಅಂಕೇಗೌಡ ಎಂ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ? ನಮಗೆ ಈಗಾಗಲೇ ಗೊತ್ತಿರ್ಬೋದು. ಇಲ್ಲಿ ಲೀಡರ್ ದಿಸ್ ಕರ್ನಾಟಕ ಮ್ಯಾನ್. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದವರು ಇವರು ಅಂಕೇಗೌಡರು. ಯಾವುದಕ್ಕೆ ಕೊಟ್ಟರೆ ಅಂದ್ರೆ ಸಾಮಾಜಿಕ ಸೇವೆಗೆ ಕೊಟ್ಟರೆ ನೋಡಿ. ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ ಶ್ರೀ ಅಂಕೇಗೌಡ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಕರ್ನಾಟಕಕ್ಕೆ. ಯಾವ ಇದರಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸಾಮಾಜಿಕ ಸೇವೆಗಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲು ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದಂದ್ರೆ 131. ಅದರಲ್ಲಿ 5 ಪದ್ಮ ವಿಭೂಷಣ ಮತ್ತು 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಪದ್ಮ ಅವಾರ್ಡ್ಗಳು ಬಂದವಂದ್ರೆ 8, ಟೋಟಲ್ 8. ಅದರಲ್ಲಿ ಒಂದು ಪದ್ಮಭೂಷಣ ಯಾರಂತಂದ್ರೆ ಶತಾವಧಾನಿ ಆರ್ ಗಣೇಶ್ ಇವರಿಗೆ. ಇವ್ರಿಗೆ ಕಲಾಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಶತಾವಧಾನಿ. ಇವರೊಬ್ಬರಿಗೆ ಪದ್ಮಭೂಷಣ, ಉಳಿಕಿದವರಿಗೆ ಎಲ್ಲರೂ ಪದ್ಮಶ್ರೀ ಪ್ರಶಸ್ತಿ ಪಡೆದರು ನೋಡಿ. 2026ರ ಪದ್ಮ ಪ್ರಶಸ್ತಿಗಳು ಒಟ್ಟು 131 ಪ್ರಶಸ್ತಿಯನ್ನು ಘೋಷಿಸಲಾಗಿದ್ದು, ಅದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಇದರಲ್ಲಿ 19 ಜನ ಮಹಿಳೆಯರು ಹಾಗೂ 6 ಜನ ವಿದೇಶಿಯರು. ಈಗ ವಿದೇಶಿಯರನ್ನು ಕೊಟ್ಟಿದ್ದಾರೆ. ವಿದೇಶಿಯರು ಅಂದರೆ ನಮ್ಮ ವಿದೇಶಿಯರನ್ನು ಇರ್ಬೋದು ಮತ್ತು NRIಗಳು ಇರ್ತಾರೆ ಮತ್ತು ಭಾರತೀಯ ಮೂಲದವರನ್ನು ಇರ್ತಾರೆ. ಅವ್ರಿಗೇನು ಪದ್ಮ ಅವಾರ್ಡನ್ನು ಘೋಷಣೆ ಮಾಡಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿ ಪಡೆದ 5 ಜನರು ಯಾರ್ಯಾರು ಕೊಟ್ಟಿದ್ದಾರೆ ಅಂದ್ರೆ, ಒಂದು ಧರ್ಮೇಂದ್ರ ಸಿಂಗ್ ಡಯೋಲ್. ಇವರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಯಾವುದಕ್ಕಂದ್ರೆ ಕಲೆಗೆ. ಮತ್ತು ಇವರು ಯಾವ ರಾಜ್ಯದ? ಮಹಾರಾಷ್ಟ್ರ. ಎರಡನೇದು KT ಥಾಮಸ್ ಅಂದ್ರೆ ಇವ್ರಿಗೆ ಯಾವುದು ಕೊಟ್ಟಂದ್ರೆ ಸಾರ್ವಜನಿಕ ವ್ಯವಹಾರಗಳಿಗೂ. ಯಾವ ರಾಜ್ಯ ಅಂದರೆ ಕೇರಳ. ಮತ್ತು ಮೂರನೇ ಶ್ರೀಮತಿ N ರಾಜಂ. ಇವರಿಗೆ ಕಲೆ ಕೊಟ್ಟಿದ್ದಾರೆ ಮತ್ತು ಉತ್ತರ ಪ್ರದೇಶದವರು ಇವರು. ಅಂದರೆ ಶ್ರೀ P ನಾರಾಯಣ ಸಾಹಿತ್ಯ ಅಂದರೆ P ನಾರಾಯಣ ಅವ್ರಿಗೆ ಕೊಟ್ಟಿದ್ದಾರೆ. ಯಾವುದಕ್ಕಂದ್ರೆ ಸಾಹಿತ್ಯ ಮತ್ತು ಶಿಕ್ಷಣ. ಇವರು ಕೇರಳ ರಾಜ್ಯದವರು. ಐದನೇದು ಶ್ರೀ VS ಅಚ್ಯುತಾನಂದನ್. ಇವರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದಾರೆ ಸಾರ್ವಜನಿಕ ವ್ಯವಹಾರಗಳು. ಇವರು ಕೇರಳದವರು. ಪದ್ಮಭೂಷಣ ಪ್ರಶಸ್ತಿ ಪಡೆದ ಒಟ್ಟು 13 ಜನರು ಯಾರಂದರೆ ಒಟ್ಟು 13 ಜನ ಪಡೆದಾರ. ಅದರಲ್ಲಿ ನಾನು ಇಬ್ಬರಿಗೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೇನೆ. ಡಾಕ್ಟರ್ ನೂರಿ ದತ್ತಾತ್ರೇಯುಡು. ಇವರಿಗೆ ಯಾರು ಅಂದರೆ ಔಷಧಿಗೆ ಇವರು ಯಾವ ಅಂದರೆ USA ನೋಡಿ. USA ಅಂದರೆ ಭಾರತೀಯ ಮೂಲದವರು. US-ನಲ್ಲಿ ಪಡೆದವರು ಭಾರತೀಯ ಮೂಲದವರು. ಇನ್ನೊಬ್ಬರಿಗೆ ವಿಜಯ್ ಅಮೃತರಾಜ್. ಯಾವುದಕ್ಕಂದ್ರೆ ಕ್ರೀಡೆ. ಇವರು USA. ಇವರು ಭಾರತದವರಿಗೆ ಕುಸ್ತಿಪಟ್ಟು ಕ್ರೀಡಾ
ತರಬೇತಿದಾರರು, ಕುಸ್ತಿದ ತರಬೇತಿದಾರರು. ಇದು ವಿಶೇಷತೆ ಏನಂದ್ರೆ ಇದು ಪದ್ಮಭೂಷಣ ಪ್ರಶಸ್ತಿ ಪಡೆದ ಏಕೈಕ ಕ್ರೀಡಾ ಆಟಗಾರ. ಈ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದ ಏಕೈಕ ಕ್ರೀಡಾ ಆಟಗಾರ ಯಾರಂದ್ರೆ ವಿಜಯ್ ಅಮೃತರಾಜ್ ಅವರು. ಇನ್ನು ಪದ್ಮಶ್ರೀ ಪ್ರಶಸ್ತಿ ಪಡೆದ ಕನ್ನಡಿಗರು ಎಷ್ಟು ಜನ? ಟೋಟಲ್ 8 ಜನರ. ಅದರಲ್ಲಿ ಮೊದಲು ಶತಾವಧಾನಿ ಆರ್ ಗಣೇಶ್, ಇವರಿಗೆ ಕಲೆಗೆ ನೀಡಿದ್ದಾರೆ. ಇವರು ಯಾವ ರಾಜ್ಯದವರಂತೂ ನಾವು ಗೊತ್ತಿರುತ್ತೆ, ಯಾಕಂದ್ರೆ ಕನ್ನಡಿಗರಂದ್ರೆ ಕರ್ನಾಟಕದವರೇ ಇರ್ತಾರೆ. ಅದರಲ್ಲಿ ಯಾವ ಜಿಲ್ಲೆಯವರು ಅಂತ ಕೇಳಿದ್ರೆ ಕೋಲಾರ ಅಂತ ಇವರಿಗೆ ಪದ್ಮಭೂಷಣ ನೀಡಿದ್ದಾರೆ. ಇವರಿಗೆ ಮಾತ್ರ ಪದ್ಮಭೂಷಣ, ಉಳಿಕೆದವರಿಗೆಲ್ಲರೂ 7 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಈಗ ಸೆಕೆಂಡ್ ಶ್ರೀ ಅಂಕೇಗೌಡ ಹೇಗೆ ತಾನೇ ಹೇಳಿದ್ನೆ, ಶ್ರೀ ಅಂಕೇಗೌಡ ಕರ್ನಾಟಕದವರು. ಇವರು ಸಮಾಜ ಸೇವೆಗೆ ಬಂದದ. ಆದರೆ ಯಾವ ಜಿಲ್ಲೆಯವರು ಅಂದರೆ ಮಂಡ್ಯ. ನೋಡಿ ಯಾವ ಜಿಲ್ಲೆಯವರು ಅಂದರೆ ಮಂಡ್ಯ. ಇನ್ನು ಮೂರನೇದು ಡಾಕ್ಟರ್ ಪ್ರಭಾಕರ್ ಬಿ ಕೋರೆ. ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಬಂದಿದೆ. ಸಾಹಿತ್ಯ ಮತ್ತು ಶಿಕ್ಷಣ. ಇವರು ಯಾವ ಜಿಲ್ಲೆಯವರು ಅಂದರೆ ಬೆಳಗಾವಿ. ಶ್ರೀಮತಿ ಎಸ್ ಜಿ ಸುಶೀಲಮ್ಮ ಇವರಿಗೆ ಸಮಾಜ ಸೇವೆ. ಇವರು ಬೆಂಗಳೂರು ಜಿಲ್ಲೆಯವರು. ಇವರು ಏನು ಮಾಡಿದರು, 1975ರಲ್ಲಿ ಬೆಂಗಳೂರಿನಲ್ಲಿ ಸುಮಂಗಲಿ ಸೇವಾಶ್ರಮ ಸ್ಥಾಪನೆ ಮಾಡಿದ್ದಾರೆ. 5ನೇದು ಶ್ರೀ ಶಶಿ ಶೇಖರ್ ವೆಂಪತಿ ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ನೀಡಿದ್ದಾರೆ. ಇವರಿಗೆ ಏನು ವಿಶೇಷ ಅಂದರೆ ಇವ್ರದ್ದು ಮಾಜಿ ಪ್ರಸಾರ ಭಾರತೀಯ CEO ಆಗಿದ್ದರು ಅಂದರೆ ಶಶಿ ಶೇಖರ್ ವೆಂಪತಿ. 6ನೇದು ಶ್ರೀಮತಿ ಶುಭಾ ವೆಂಕಟೇಶ್ ಅಯ್ಯಂಗಾರ್. ಇವರಿಗೆ ಕೊಟ್ಟು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಇವರು ಬೆಂಗಳೂರಿನವರು. ಇವ್ರದ್ದು ವಿಶೇಷ ಅಂದರೆ ಇವರು ಭಾರತ ಮೊದಲ ಸ್ವದೇಶಿ ವಿನ್ಯಾಸದ ರನ್ವೇ ದೈತ್ಯತೆ ಅಳತೆ ಮಾಡುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಇನ್ನು ಡಾಕ್ಟರ್ ಸುರೇಶ್ ಅನಗವಾಡಿ ಇವರಿಗೆ ವಾಗಣಗೆರೆಯವರು ಯಾವುದಕ್ಕೂ ನೀಡಿದ್ದಾರೆ ಅಂದರೆ ಔಷಧಿ ವಿಭಾಗದಲ್ಲಿ ನೀಡಿದ್ದಾರೆ. ಇವರು ಯಾವ ಜಿಲ್ಲೆಯವರು ಅಂದರೆ ವಾಗಣಗೆರೆ. ಮತ್ತು ಶ್ರೀ ಟಿ ಜಗನ್ನಾಥನ್ ಇವರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಯಾವ ಅಂದರೆ ವ್ಯಾಪಾರ ಮತ್ತು ಕೈಗಾರಿಕೆ ಯಾವ ಜಿಲ್ಲೆಯವರು ಅಂದರೆ ಬೆಂಗಳೂರು. ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕ್ಲಾಸ್ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು.